ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಹೊಸ ವಿಡಿಯೋ ಹನಿ ಟ್ರ್ಯಾಪ್ ಸುತ್ತ ಗಾಳಿ ಸುದ್ದಿಗಳ ಹನಿ ಹನಿ ಎನ್ನುವಂಥ ವಿಡಿಯೋಗೆ ಸ್ವಾಗತ. ನಾನು ಧರಣೀಶ್ ಬುಗಿನ್ಕೆರೆ. ಮೊದಲಿಗೆ ನಿಮ್ಮಲ್ಲಿ ವಿನಂತಿ ಏನು ಮಾಡ್ಕೊಳ್ತೀನಿ ಅಂತಂದರೆ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ. ಯಾಕೆ ಅಂತಂದರೆ ಸ್ವತಂತ್ರ ಪತ್ರಿಕೋದ್ಯಮ ಬೆಳಿಬೇಕು ಅಂತಂದರೆ, ಉಳಿಬೇಕು ಅಂತಂದರೆ ನಿಮ್ಮ ಬೆಂಬಲದಿಂದ ಮಾತ್ರ ಸಾಧ್ಯ. ಆ ಕಾರಣಕ್ಕೋಸ್ಕರ ವಾರ್ತಾ ಭಾರತಿಯನ್ನು ಬೆಂಬಲಿಸಿ. ಸ್ಟ್ರೈಟ್ ಅವೇ ವಿಷಯಕ್ಕೆ ಬಂದುಬಿಡ್ತೀನಿ. ಹನಿ ಟ್ರ್ಯಾಪ್ ವಿಷಯ ಈಗ ರಾಜ್ಯದಲ್ಲಿ ಬಹಳ ಚರ್ಚೆ ಆಗ್ತಿದೆ, ನಿಮಗೆಲ್ಲ ಗೊತ್ತಿರುವಂಥದ್ದೇ ವಿಷಯ. ಈಗ ಇದ್ರ ಸುತ್ತ ನಾನಾ ರೀತಿಯ ಗಾಳಿ ಸುದ್ದಿಗಳು, ವದಂತಿಗಳು ಉಟ್ಕೊಳ್ತಾ ಇದ್ದಾವೆ. ಅದನ್ನು ಹೇಳ್ತೀನಿ. ನಂಬರ್ 1, ಈ ಹನಿ ಟ್ರ್ಯಾಪ್ ಸುದ್ದಿ ಕಾಂಗ್ರೆಸ್ ಹೈಕಮಾಂಡನ್ನು ತಲುಪಿದೆ ಅನ್ನುವಂಥ ಒಂದು ಸುದ್ದಿ ಸುತ್ತಾಡ್ತಾ ಇದೆ. ನೆಕ್ಸ್ಟು, ಕಾಂಗ್ರೆಸ್ ಹೈಕಮಾಂಡ್ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿಬಿಟ್ಟಿದೆ, ಹನಿ ಟ್ರ್ಯಾಪ್ ಬಗ್ಗೆ ಗಲಿಬಿಲಿಗೊಂಡ್ಬಿಟ್ಟಿದೆ ಅನ್ನುವಂಥ ಮತ್ತೊಂದು ಗುಸುಗುಸು. ಅದಲ್ಲದೆ ಈ ಹನಿ ಟ್ರ್ಯಾಪ್ಗೆ ಹನಿ ಟ್ರ್ಯಾಪನ್ನು ಸದನದಲ್ಲಿ ಪ್ರಸ್ತಾಪ ಮಾಡಿದ್ರಲ್ಲ ಸಚಿವ KN ರಾಜಣ್ಣ, ಅವರನ್ನು ಮತ್ತು ಇದನ್ನು DK ಶಿವಕುಮಾರ್ ಅವರನ್ನು ಗುರಿಯಾಗಿರಿಸ್ಕೊಂಡು ಸದನದಲ್ಲಿ ಹೇಳಲಾಯಿತು ಅನ್ನೋ ಕಾರಣಕ್ಕೋಸ್ಕರ DK ಶಿವಕುಮಾರ್ ಅವರನ್ನು ಕರೆದು ಹೈಕಮಾಂಡ್ ಸ್ಪಷ್ಟೀಕರಣ ಕೇಳುತ್ತೆ ಅನ್ನುವಂಥ ಮತ್ತೊಂದು ವದಂತಿ ಅಥವಾ ಗಾಳಿ ಸುದ್ದಿ ತೇಲಾಡ್ತಾ ಇದೆ. ಆಮೇಲೆ ಇದು ರಾಜಣ್ಣ ಅವ್ರಿಗೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಯ್ತಾ ಇದೆ ಅಂತ ಇನ್ನೊಂದು ಸುದ್ದಿ. ಇಲ್ಲ DK ಶಿವಕುಮಾರ್ CM ಆಗುವಂಥ ಅವಕಾಶನೇ ಕೈತಪ್ಪೋಗ್ಬಿಟ್ಟಿದೆ ಈ ಒಂದು ಹನಿ ಟ್ರ್ಯಾಪ್ ವಿಷಯದಿಂದ ಅಂಥೇಳಿ. ಸೊ ಹಿಂಗೆ ಇನ್ನೂ ಹೇಳ್ತಾ ಹೋದರೆ ಈ ಥರದ ಗಾಳಿ ಸುದ್ದಿಗಳು, ವದಂತಿಗಳು, ಗುಸುಗುಸುಗಳು ಏನೇನೋ ನಡೀತಾನೇ ಇದ್ದಾವೆ. ಆದರೆ ವಾಸ್ತವದಲ್ಲಿ ಯಾಕೆ ಇವೆಲ್ಲ ಆಯಿತು ಅಂತಂದರೆ, ನಿನ್ನೆ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನು ಭೇಟಿ ಮಾಡಿದರು. ಭೇಟಿ ಮಾಡಿದಾಗ ಸಿದ್ದರಾಮಯ್ಯ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದೇನಂತಂದರೆ, ಸಿದ್ದರಾಮಯ್ಯ ಅವ್ರಿಗೆ ಮಂಡಿ ನೋವು ಇತ್ತಲ್ಲ, ಮೊಣಕಾಲು ನೋವು, ಅದರ ಬಗ್ಗೆ ವಿಚಾರ ಮಾಡಲಿಕ್ಕೆ, ಆರೋಗ್ಯ ವಿಚಾರಿಸಲಿಕ್ಕೆ ಮತ್ತು ಶೀಘ್ರವೇ ಗುಣಮುಖರಾಗಿ ಅಂಥೇಳಿ ವಿಶ್ ಮಾಡಲಿಕ್ಕೆ ಬಂದಿದ್ದರು ಅಂತ. ಮತ್ತು ನಿಜ ಅದಕ್ಕೆ ಬಂದಿರ್ಬೋದು. ಆದರೆ ಸಹಜವಾಗಿ ಅವರಿಬ್ಬರು ಸೀನಿಯರ್ ಪೊಲಿಟಿಷಿಯನ್ಸ್ಗಳು ಜೊತೆ ಸೇರಿದಾಗ ರಾಜಕಾರಣದ ಬಗ್ಗೆ ಚರ್ಚೆ ಮಾಡಿರ್ತಾರೆ, ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚೆ ಮಾಡಿರ್ತಾರೆ, ಮತ್ತು ಹನಿ ಟ್ರ್ಯಾಪ್ ಅನ್ನುವಂತಹ ಹಾಟ್ ಸಬ್ಜೆಕ್ಟ್ ಬಗ್ಗೆ ಕೂಡ ಚರ್ಚೆ ಮಾಡಿರ್ತಾರೆ. ಆದರೆ ಅದೇ ಕಾರಣಕ್ಕೋಸ್ಕರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವ್ರಿಗೆ ಹುಷಾರಿಲ್ಲದೆ ಇರೋದನ್ನ ನೆಪ ಮಾಡಿಕೊಂಡು ಬಂದು ಭೇಟಿ ಮಾಡಿದ್ದಾರೆ. ಯಾಕೆ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಅಷ್ಟೊಂದು ಸೀರಿಯಸ್ ಆಗಿಬಿಟ್ಟಿದೆ ಅನ್ನೋ ರೀತಿಯಲ್ಲಿ ವ್ಯಾಖ್ಯಾನ ಆಗ್ತಿದೆ. ಒಂದು, ಈಗ ನನಗೆ ಬಂದಿರುವಂತಹ ಖಚಿತ ಮಾಹಿತಿಗಳ ಪ್ರಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಳ ಹಿಂದನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದರು. ಅವ್ರಿಗೂ ಟೈಮ್ ಆಗಿರಲಿಲ್ಲ, ಇವರು ಬಜೆಟ್ ಬ್ಯುಸಿಲಿದ್ದರು, ಅದು ಆಗಿರಲಿಲ್ಲ. ಈಗ ಅವರು ಸೆಷನ್ ಫ್ರೀ ಆಗಿದ್ದರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇವ್ರಿಗೂ ರಾಜ್ಯದ ಬಜೆಟ್ ಅಧಿವೇಶನ ಮುಗಿದಿತ್ತು, ಇಬ್ಬರು ಫ್ರೀ ಇದ್ದರು. ನಿನ್ನೆ ಸಂಡೇ ಬೇರೆ ಭೇಟಿ ಮಾಡಿದರು. ಅದಕ್ಕಿದೆಲ್ಲ ರಕ್ಕೆ ಪುಕ್ಕೆಗಳು ಉಟ್ಕೊಳ್ತಿದ್ದಾವೆ. ಬಟ್ ನಾನಾಗಲೇ ಹೇಳಿದ್ನಲ್ಲ, ಇಬ್ಬರು ಸೀನಿಯರ್ ಪೊಲಿಟಿಷಿಯನ್ಸ್ ಭೇಟಿಯಾದಾಗ ಸಹಜವಾಗಿ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿರ್ತಾರೆ ಅಂತ. ಮತ್ತು ಹೈಕಮಾಂಡ್ ನಾಯಕರಾಗಿ, AICC ಅಧ್ಯಕ್ಷರಾಗಿ ಮತ್ತು ರಾಜ್ಯ ರಾಜಕಾರಣದ ಒಳಸುಳಿಗಳನ್ನು ಬಹಳ ಚೆನ್ನಾಗಿ ಗೊತ್ತಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಈ ಹನಿ ಟ್ರ್ಯಾಪ್ ಬಗ್ಗೆ ಬಹಳ ಯೋಚನೆ ಮಾಡಿ, ಅಳೆದು ತೂಗಿ ನಿರ್ಧಾರ ಮಾಡಿ, ಸ್ವಲ್ಪ ಮಟ್ಟಿಗೆ ಸೆನ್ಸಿಟಿವ್ ಆದಂಥ ವಿಷಯ, ಪಕ್ಷಕ್ಕೆ, ಸರ್ಕಾರಕ್ಕೆ, ಆ ಸರ್ಕಾರದ ವರ್ಚಸ್ಸುಗಳಿಗೆ ಧಕ್ಕೆ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ ಅಂತ ಗೊತ್ತಾಗಿದೆ. ಅದು ಬಿಟ್ಟು ಇಮ್ಮಿಡಿಯೇಟ್ಲಿ ರಾಜಣ್ಣ ಅವ್ರನ್ನ ಸ್ಯಾಕ್ ಮಾಡಿ ಅಥವಾ DK ಶಿವಕುಮಾರ್ ಅವ್ರನ್ನ ನಾನು ಕರೆದು ಸ್ಪಷ್ಟೀಕರಣ ಕೇಳ್ತೀನಿ ಅನ್ನುವಂಥ ಅಷ್ಟು ಸೀರಿಯಸ್ ಆಗಿ ಹೋಗಿಲ್ಲ ಅನ್ನುವಂಥದ್ದು ನನಗೆ ತಿಳಿದು ಬಂದಿರುವಂತಹ ಬಹಳ ಖಚಿತವಾದಂತಹ ಮಾಹಿತಿ. ಆದರೆ ಗಾಳಿ ಸುದ್ದಿಗಳು ನಾನಾಗಲೇ ಹೇಳ್ದಂಗೆ ಏನೇನೋ ಹೇಳ್ತಿದ್ದಾವೆ. ಇರಲಿ ನೋಡಿ, ಇಲ್ಲಿ ಒಂದೇನಂತಂದರೆ, ಇಲ್ಲಿ ಇನ್ನೂ ಕೂಡ KN ರಾಜಣ್ಣ ದೂರು ಕೊಟ್ಟಿಲ್ಲ. ಫಸ್ಟ್ ಆಫ್ ಆಲ್ ಅವರು ಸದನದಲ್ಲಿ ಯಾಕೆ ಇಶ್ಯೂ ರೈಸ್ ಮಾಡಿದ್ರು, ಯಾರು ಅವ್ರನ್ನ ಕೇಳಿದ್ರು ಅನ್ನೋದೇ ಗೊತ್ತಿಲ್ಲ. ಇನ್ನೂ ದೂರು ಕೊಟ್ಟಿಲ್ಲ. ಬುಧವಾರ ಕೊಡ್ತೀನಿ, ಗುರುವಾರ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಅವ್ರ ಮಗ R ರಾಜೇಂದ್ರ ಕೂಡ ಅದೇ ರೀತಿ ಹೇಳ್ತಿದ್ದಾರೆ. ಅರೆ ಬುಧವಾರ ಗುರುವಾರ ಯಾಕೆ ಸ್ವಾಮಿ, ಈಗಲೇ ಕೊಡ್ಬೋದಿತ್ತಲ್ಲ, ನೆನ್ನೆ ಕೊಡ್ಬೋದಿತ್ತು, ಇವತ್ತು ಕೊಡ್ಬೋದಿತ್ತು, ಮೊನ್ನೆ ಕೊಡ್ಬೋದಿತ್ತು. ಯಾಕೆ ಲೇಟ್ ಮಾಡ್ತಿದ್ದಾರೆ?
ಏನಾದರೂ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಿದ್ದಾರಾ ಏನೋ ಗೊತ್ತಿಲ್ಲ. ಒಟ್ಟು ತಡ ಆಗ್ತಿರೋದ್ರಲ್ಲೇ ಗೊತ್ತಾಗ್ತಿದೆ ಈ ಇಶ್ಯೂ ಡೇ ಬೈ ಡೇ ಡೈಲ್ಯೂಟ್ ಆಗುತ್ತೆ ಅಂತೇಳಿ. ಒಂದು ಅವ್ರ ಕಡೆಯಿಂದನೇ ಯಾರು ದೂರನ್ನು ನೀಡಬೇಕಾಗಿತ್ತೋ ಅವ್ರ ಕಡೆಯಿಂದನೇ ವಿಷಯ ಡೈಲ್ಯೂಟ್ ಆಗ್ತಿದೆ. ನಂಬರ್ 2, ಈಗ ಸಿದ್ದರಾಮಯ್ಯವರು ಕೂಡ ಅವರ ಈ ಬಜೆಟ್ಟು, ಅಧಿವೇಶನ ಮತ್ತು ಬೇರೆ ಅವರ ಮಂಡಿ ನೋವು ಇದೆಲ್ಲದರಿಂದ ಬಿಟ್ಟು ಈಗ ಆ ರುಟೀನ್ ಅನ್ನೋ ರೀತಿಯಲ್ಲಿ ಅವ್ರ ಕೆಲಸಕ್ಕೆ ಮಾಡಿದ್ದಾರೆ. ಇವತ್ತು ನೋಡಿ, ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಎಲ್ಲ ಪರಿಶಿಷ್ಟ ಪಂಗಡದ ಮಾತ್ರ, ನಾಟ್ ಪರಿಶಿಷ್ಟ ಜಾತಿಯ ನಾಯಕರನ್ನ, ದಲಿತ ಸಚಿವರನ್ನು ಕರೆದು ಮಾತನಾಡಿದರೆ, ಜೊತೆಗೆ ಇದಕ್ಕೆ ನೇಮಿಸಲಾಗಿದ್ದಂತಹ ಏಕಸದಸ್ಯ ಆಯೋಗದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರನ್ನು ಕರೆದು ಮಾತನಾಡಿದ್ದಾರೆ, ಸಭೆ ಮಾಡಿದ್ದಾರೆ. ಸೊ ಹಂಗಾಗಿ ಅವ್ರ ರುಟೀನ್ ಕೆಲಸಕ್ಕೆ ಮಾಡಿದ್ದಾರೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅಲ್ಲಿ ದೆಹಲಿಗೆ ಹೋಗಿ ಅವ್ರದ್ದೇ ಆದ ಕೆಲಸಗಳಲ್ಲಿ ನಿರತರಾಗಿದ್ದಾರೆ. ಸೊ ವಿಷಯ ಡೈಲ್ಯೂಟ್ ಆಗ್ತಾ ಬರ್ತಿದೆ. ಇನ್ನಿಷ್ಟಕ್ಕೂ ಮೀರಿ ಬುಧವಾರನೋ, ಗುರುವಾರನೋ, ಶುಕ್ರವಾರನೋ, ಶನಿವಾರನೋ, ಇನ್ನೂ ಯಾವ್ಯಾವ ವಾರನೋ ರಾಜಣ್ಣ ದೂರು ಕೊಟ್ಟರೆ ಪರಮೇಶ್ವರ್ ಕ್ರಮ ಕೈಗೊಳ್ತಾರಂತೆ. ಇವರು ಕೊಟ್ಟಾಗ ಅವರು ಕ್ರಮ ಕೈಗೊಂಡಾಗ ಹೀಗೆ ಡೇ ಬೈ ಡೇ ವಿಷಯ ತಣ್ಣಗಾಗ್ತಾಯಿದೆ. ತಣ್ಣಗಾಗ್ತಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ತಣ್ಣಗೆ ಮಾಡಲಾಗ್ತಿದೆ ಅಂತ ಹೇಳ್ಬೋದು ಬೇಕಾದರೆ. ಏಕೆಂದರೆ ಎಲ್ರಿಗೂ ಕೂಡ ಆಯಿತು, ಅವಾಗ ಬಹುಶಃ ಅದು ಇಷ್ಟೊಂದೆಲ್ಲ ಟ್ವಿಸ್ಟ್ ತಗೊಳುತ್ತೆ, ಟರ್ನ್ ತಗೊಳುತ್ತೆ ಅಂತ ಸದನದಲ್ಲಿ ವಿಷಯ ಚರ್ಚೆ ಮಾಡಿದಂಥ ರಾಜಣ್ಣ ಅವರಾಗಲಿ, ಅಥವಾ ಅವರನ್ನು ನಿಜಕ್ಕೂ ಯಾರಾದರೂ ಪ್ರಚೋದಿಸಿದರೆ ಅವ್ರಿಗಾಗಲಿ ಯಾರಿಗೂ ಅನಿಸಿಲ್ಲ ಅದು. ಏಕೆಂದರೆ ಫಸ್ಟ್ ಡೇ BJP ಏನು ಇದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡಿಲ್ಲ, ಸೆಕೆಂಡ್ ಡೇ ಭಾಳ ತೀವ್ರವಾಗಿ ವಿರೋಧ ಮಾಡ್ತು. ಅದರಿಂದಾಗಿ ನಮ್ಮ ಕಚ್ಚಾಟದಲ್ಲಿ ಮೂರನೇವ್ರಿಗೆ ಲಾಭ ಆಗಬಾರ್ದು ಅನ್ನೋದು ಇದೇ ಇರ್ತದೆ. ರಾಜಕಾರಣಿಗಳು ಎಂಥದೇ ಹೋರಾಟ, ಏನೇ ಹಾರಾಟ ಮಾಡಿದರೂ ಕಡೆಗೆ ತಮ್ಮ ಬುಡಕ್ಕೆ ಬರುತ್ತೆ ಅಂದಾಗ ರಾಜಿಗೆ ಮಾಡ್ಕೊಂಡು ಬಿಡ್ತಾರೆ. ಬಹುಶಃ ಇದರಲ್ಲೂ ಕೂಡ ನನ್ನ ಪ್ರಕಾರ ಅದೇ ಅನ್ನಿಸ್ತಿದೆ. ಇದೆಲ್ಲದರ ಪರಿಣಾಮ ಏನಾಗ್ತಿದೆ ಹೇಳಿ, ಸದ್ಯಕ್ಕೆ ರಾಜಕಾರಣದ ಸ್ಟೇಟಸ್ ಕೋ ಆದಂತಾಗಿದೆ. ಅಂದರೆ ಈಗ ಮೊನ್ನೆವರೆಗೂ ಏನೆಲ್ಲ ಚರ್ಚೆ ಆಗ್ತಾಯಿತ್ತು, ಬಜೆಟ್ ಅಧಿವೇಶನಕ್ಕೂ ಮುನ್ನ CM ಬದಲಾವಣೆ ವಿಷಯ ಬಗ್ಗೆ ಭಾಳ ಚರ್ಚೆ ಆಗ್ತಾಯಿತ್ತು. ನವಂಬರ್ ಡಿಸೆಂಬರ್ನಲ್ಲಿ ಚೇಂಜ್ ಆಗಿಬಿಡ್ತಾರೆ, ಅದಕ್ಕೆ ಈಗಲಿಂದನೇ ತಯಾರಿಗಳಾಗ್ತಾ ಇದ್ದಾವೆ. ಡಿ ಕೆ ಶಿವಕುಮಾರ್ ಅವ್ರದ್ದೇ ರೀತಿಯಲ್ಲಿ ತಯಾರಿ ಆಗ್ತಿದ್ದಾರೆ. ಅದನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಸಿದ್ದರಾಮಯ್ಯ ಬಣ ಅವ್ರದ್ದೇ ಆದಂತಹ ಪಟ್ಟುಗಳನ್ನು ಹಾಕ್ತಿದ್ದಾರೆ ಅಂತ ಹೀಗೆ ಏನೇನೋ ಚರ್ಚೆ ಆಗ್ತಾಯಿತ್ತು. ಬಟ್ ಈ ಹನಿ ಟ್ರ್ಯಾಪ್ ವಿಷಯದಿಂದಾಗಿ, ಯಾಕೆಂದರೆ ಇದು ಆಲ್ರೆಡಿ ಸ್ವಲ್ಪ ಮಟ್ಟಿಗೆ ಏನೋ ನಾನಾಗಲೇ ಹೇಳ್ದಂಗೆ ಹೈಕಮಾಂಡ್ನ ಬಹಳ ಗಂಭೀರವಾಗಿ ಇದು ಡಿಸ್ಟರ್ಬ್ ಮಾಡಿಲ್ದಿರ್ಬೋದು. ಅಫ್ಕೋರ್ಸ್ ಸಣ್ಣ ಮಟ್ಟಿಗೆ ಪಕ್ಷಕ್ಕೆ, ರಾಜಣ್ಣ ಅವ್ರಿಗೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಎಲ್ರಿಗೂ ಕೂಡ ಡಿಸ್ಟರ್ಬ್ ಆಗಿರೋದು ನಿಜ. ಹಾಗಾಗಿ ಸದ್ಯಕ್ಕೆ ಈ ಸಂಪುಟ CM ಬದಲಾವಣೆ ವಿಷಯದ ಬಗ್ಗೆ ಚರ್ಚೆ ಮಾಡೋದು ಬೇಡ ಅನ್ನೋ ರೀತಿಯಲ್ಲಿ ಎಲ್ಲ ನಾಯಕರು ತೀರ್ಮಾನಕ್ಕೆ ಬಂದಂತಿದೆ ಈಗಿನ ಮಾಹಿತಿಗಳ ಪ್ರಕಾರ. ನಂಬರ್ 2, ಬರೀ CM ಬದಲಾವಣೆ ವಿಷಯದ ಬಗ್ಗೆ ಮಾತ್ರ ಅಲ್ಲ, KPCC ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅನ್ನುವಂಥ ವಿಚಾರ ಇತ್ತಲ್ಲ, ಅದು ಕೂಡ ಸದ್ಯಕ್ಕೆ ತಣ್ಣಗಾದಂತಿದೆ. ಈಗ ಆ್ಯಕ್ಚುಲಿ ಈ ಸಂಪುಟ CM ಬದಲಾವಣೆ ಮತ್ತು KPCC ಅಧ್ಯಕ್ಷರ ಬದಲಾವಣೆ ಇವೆರಡೂ ಕೂಡ ಒಂದಕ್ಕೊಂದಂಗೆ ಬೆಸ್ತ್ಕೊಂಡಿದ್ದು. ಈ CM ಬದಲಾವಣೆ ಮಾಡಬೇಕು ಅಂತಂದರೆ KPCC ಅಧ್ಯಕ್ಷರ ಬದಲಾವಣೆ ಮಾಡಬೇಕು, KPCC ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅಂತಂದರೆ ಸೊ ಡಿ ಕೆ ಶಿವಕುಮಾರ್ಗೆ ಏನು ವ್ಯವಸ್ಥೆ ಮಾಡಬೇಕು, KPCC ಸ್ಥಾನಕ್ಕೆ ಯಾರು ತರಬೇಕು, ಅದಕ್ಕೆ ಸಿದ್ದರಾಮಯ್ಯ ಅವರ ಒಪಿನಿಯನ್ ಏನು ಅನ್ನುವಂತಹ ಎಲ್ಲ ಸಂಗತಿಗಳು ಅಡಕವಾಗಿದ್ದಾವೆ. ಸೊ ಇವೆರಡೂ ಕೂಡ ಒಂದಕ್ಕೊಂದು ಬೆಸ್ತ್ಕೊಂಡಿರುವಂತಹ ವಿಷಯಗಳು. ಅದರಿಂದಾಗಿ ಸದ್ಯಕ್ಕೆ ಅದು ಕೂಡ ಹೋಲ್ಡ್ ಆಗಿದೆ. ಇನ್ನು ಮೂರನೇ ವಿಷಯ, ಇದು ನನ್ನ ಪ್ರಕಾರ ಭಾಳ ಅಷ್ಟೊಂದೆಲ್ಲ ಸೀರಿಯಸ್ ಆಗಿ ಚರ್ಚೆ ಆಗ್ತಾ ಇರಲಿಲ್ಲ. ಏನಂತಂದರೆ ಸಂಪುಟ ವಿಧಾನಸಭೆ ಅಧಿವೇಶನ ಆದ ತಕ್ಷಣ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ. ಬಹುಶಃ ಈಗ ಅದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಕಡೇ ಪಕ್ಷ ಈ ಸರ್ಕಾರಕ್ಕೆ 2 ವರ್ಷ ತುಂಬುವ ಮೊದಲು ಯಾವ ಕಾರಣಕ್ಕೂ ಸಂಪುಟ ಪುನರಚನೆ ಆಗಲಿ, ಸಂಪುಟ ವಿಸ್ತರಣೆ ಆಗಲಿ ಆಗುವಂತಹ ಯಾವ ಸಾಧ್ಯತೆಗಳು ಸದ್ಯಕ್ಕಂತೂ ಕಾಣ್ತಿಲ್ಲ. ಮೊದಲೇ ಕಾಣಿಸ್ತಿರ್ಲಿಲ್ಲ. ಈಗ ಈ ಹನಿ ಟ್ರ್ಯಾಪ್ ವಿಷಯ ಬಂದ ಮೇಲಂತೂ ಇದ್ದದ್ದು ಆ ಅವಕಾಶಗಳು ಮುಚ್ಚೋಗ್ಬಿಟ್ಟಿದ್ದಾರೆ. ಇಲ್ಲಿ ಆ ಥರದ ಸಾಧ್ಯತೆಗಳು ಸದ್ಯಕ್ಕೆ ಕಾಣಿಸ್ತಿಲ್ಲ. ಒಟ್ಟಿನಲ್ಲಿ ಸದನದಲ್ಲಿ ಬಿದ್ದಂತಹ ಈ ಹನಿ ಟ್ರ್ಯಾಪ್ ಬಾಂಬ್ ಇಡೀ ರಾಜ್ಯ ರಾಜಕಾರಣವನ್ನು ಟ್ರ್ಯಾಪ್ ಮಾಡಿಬಿಟ್ಟಿದೆ.
ಸೊ ಎಲ್ಲವೂ ಕೂಡ ಈಗ ಒಂದು ರೀತಿಯಲ್ಲಿ ಸ್ಥಗಿತಗೊಂಡಿದ್ದೇವೆ. ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್ನ ಬೆಳವಣಿಗೆಗಳು ಸ್ಥಗಿತಗೊಂಡಿದ್ದೇವೆ. ಬಿ ಜೆ ಪಿಲಿ ಏನಾಗುತ್ತೋ ಏನೋ ಗೊತ್ತಿಲ್ಲ, ಬಟ್ ಬಹುತೇಕ ಬಿ ಜೆ ಪಿನಲ್ಲೂ ಕೂಡ ಅಂಥದೇ ವಾತಾವರಣ, ಅಂದರೆ ಸ್ಟೇಟಸ್ ಕೋ ವಾತಾವರಣ ಕಾಣಿಸ್ತಾ ಇದೆ. ಹಾಗಾಗಿ ಹನಿ ಟ್ರ್ಯಾಪ್ ಬೇರೆ ಏನು ಮಾಡ್ತೋ ಬಿಡ್ತೋ ರಾಜ್ಯ ರಾಜಕಾರಣದ ಮೇಲೆ ಒಂದು ಸ್ಟೇಟಸ್ ಕೋ ಅನ್ನುವಂಥ ಒಂದು ಪರಿಸ್ಥಿತಿಯನ್ನು ತಂದೊಡ್ಡಿದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ. ಮುಗಿಸೋಕೆ ಮುನ್ನ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡ್ತಿದ್ದೀನಿ, ದಯವಿಟ್ಟು ವಾರ್ತಾಭಾರತಿಯನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಕೆಳಗಡೆ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಆ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಆ ಮುಖಾಂತರ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಥ್ಯಾಂಕ್ ಯು.